ಇವರೇ ದಾನಪ್ಪನವರ ಹಿರಿಮಗ ಧರ್ಮಪ್ಪ. ನಮಸ್ಕಾರ. ಇವರು ಅವರ ತಮ್ಮ ನಾಗಪ್ಪ. ಇವರು ಧರ್ಮಪ್ಪನವರ ಹೆಂಡತಿ ಗಿರಿಜಮ್ಮ. ಇವರು ನಾಗಪ್ಪನವರ ಹೆಂಡತಿ ಸಾವಿತ್ರಮ್ಮ. ಇವರೆಲ್ಲ ಅವರ ಮಕ್ಕಳು. ದಾನಕ್ಕಿಂತ ಅನ್ನದಾನ ದೊಡ್ಡದು ಅಂತ ಪ್ರತಿ ವರ್ಷ ಅಣ್ಣಮ್ಮ ತಾಯಿಗೆ ಅಭಿಷೇಕ ಮಾಡಿಸಿ ಅವರ ತಾಯಿ ತಂದೆ ಹೆಸರಲ್ಲಿ ಸುತ್ತ 7 ಹಳ್ಳಿ ಜನ ಕರೆಸಿ ಅನ್ನದಾನ ಮಾಡ್ತಾರೆ. ನಿಜವಾಗ್ಲೂ ತಮ್ಮಣ್ಣ, ಇಂಥವ್ರು ಇರೋರಿಂದಲೇ ನೋಡು ಅಪ್ಪ ಅಮ್ಮ ಅನ್ನೋ ಪದಕ್ಕೆ ಬೆಲೆ ಸಿಗ್ತಾ ಇರೋದು. ಈ ಅಣ್ತಂದಿರ್ ಇನ್ನೊಂದ್ ವಿಷಯ ಗೊತ್ತಾಗ್ಬಿಟ್ರೆ ನಿನ್ ದಂಗಾಗ್ಬಿಡ್ತೀಯ. ಇವರಿಬ್ರು ಸಂಸಾರ ಒಟ್ಟಿಗಿಲ್ಲ, ಬ್ಯಾರೇನೆ ಇರೋದು. ಆದ್ರೂ ಭಾಗ ಮಾಡ್ಕೊಂಡಿರೋ ಆಸ್ತಿಗೆ ಬೇಲಿ ಇಲ್ಲ, ಬೆಳೆದಿರೋ ಬೆಳೆಗೆ ಕಣಾನೇ ಮಾಡಿಲ್ಲ. ಒಟ್ಟಲ್ಲಿ ಹೇಳ್ಬೇಕು ಅಂದ್ರೆ ಅವ್ರ ಆದಾಯ, ಅವ್ರ ಒಗ್ಗಟ್ಟು ಒಂದು ಅಣೆ ಕಟ್ಟಿದ್ದಂಗೆ. ಬಾಳೆಹಣ್ಣು ಬೇಡವಾ? ಅದು ಅಲ್ಲಿ ಕೆಳಗ್ ಬಿದ್ದಿದ್ ನೋಡ್ದೆ, ತಗೋ. ಹೌದು, ನಿನ್ ಗಂಟ ಯಾಕೆ ಬರ್ಲಿಲ್ಲ? ಅವರು ಸಂದೇವ್ರ ಕತೆ ಓದಕ್ಕೆ ದಿಡ್ಗಕ್ ಹೋಗವ್ರೆ. ಏನ ಕತೆನೋ ಏನೋ. ನೀನೇನೇ ಹೇಳು, ಬೇಸಾಯವೇ ಗೊತ್ತಿಲ್ದಿರೋ ಪೂಜಾರಿಗೆ ತೂಬಿನ ಪಕ್ಕದ ಗದ್ದೆ ಕೊಟ್ಟಂಗಾಯ್ತು ನೋಡು ನೀನ್ ಬಾಳು. ರಾತ್ರಿ ಎಲ್ಲ ನಿದ್ಗೆಟ್ಟು ಹಗಲೆಲ್ಲ ಗೊರಕೆ ಹೊಡಿಯೋ ನಿನ್ ಗಂಡ ಹಿಂಗ ಊರೂರು ಸುತ್ಕೊಂಡು ಹೊರಕತೆ ನಾಟಕ ಅಂತಿದ್ರೆ ನಿನ್ನ ಹೆಣ್ಣುತನಕ್ಕೆ ತಾಯ್ತನಕ್ಕೆ ಯಾವಾಗ ಸಿಗ್ತದೆ ಭಾಗ್ಯ? ನನಗಂತೂ ನೀನ್ ನೋಡ್ತಾ ಇದ್ರೆ. ನಾನು ಬರ್ತೀನಿ ಬಂದ್ರೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಎಷ್ಟೇ ಕಿರ್ಚಾಡಿದ್ರು ಎಚ್ಚರ ಆಗದೆ ಇರೋ ಕುಂಭಕರ್ಣನ ಸಂತಾನ ಇವತ್ತು ಇದ್ದಕ್ಕಿದ್ದಂಗೆ ಯಜ್ಞ ತರ ಎಚ್ಚರ ಆಗ್ಬಿಟ್ಟದಲ್ಲ. ಕಾಡ್ ಬೇಕಾಗಿರೋ ಮನೆ ಬೇಕಾಗೆ ಗಂಟೆ ಕಟ್ಟೋಕೆ. ಹಂಗಾದ್ರೆ ನನ್ ಮನ್ಮತ್ ಲೀಲೆಲ್ಲ ನಿನಗ್ ಮೊದಲೇ ಗೊತ್ತಾಗ್ಬಿಟ್ಟದೆ. ಇನ್ನು ಗೊತ್ತಾಗೈತೆ. ಎಲ್ಲೋ ಗೊತ್ತಿದ್ರು ನಾನು ಯಾಕೆ ಸುಮ್ಕಿದ್ದೀನಿ ಗೊತ್ತಾ? ಈ ವಂಶದ ಗೌರವನ ಕಾಪಾಡೋದಿಕ್ಕೆ. ಕತ್ರಿ ಕೈನೇ ಕತ್ತರಿಸೋ ನಿಮ್ಮಣ್ಣ ಈ ವಿಷಯ ಗೊತ್ತಾದ್ರೆ ಎಲ್ಲಿ ನಿಮ್ಮನ್ನೇ ಕತ್ತರಿಸಾಕ್ಬಿಡ್ತಾರೇನೋ ಹೆದರಿಕೆಗೆ. ಅಲ್ವೇ, ನೀರ್ನಾಗಿರೋ ಮೀನ್ಗೆ ಯಾವನಾರ ಸ್ನಾನ ಮಾಡಿಸ್ತಾನ? ಅಂಟ್ರೋಗ ಇರೋನ್ ಯಾವನಾರ ಅಕ್ಕಪಕ್ಕದವ್ರ ಹತ್ರ ನನಗೆ ಅಂಟ್ರೋಗ ಐತೆ ಅಂತ ಹೇಳ್ಕತಾನ? ಕಲ್ಲು ಸೌದು ಕಾರದ ಜೊತೆ ಸೇರಿ ಸಾರಾಗಿ ಹೆಂಗ್ ಹೊಟ್ಟೆ ಒಳಗೋಗಿ ಸೇರ್ಕೊಂಡ್ಬಿಡ್ತದೋ ಹಂಗೆ ನಮ್ಮಂತ ದೊಡ್ಡ ಮನಸ್ಸನ್ನು ಮಾಡೋ ಮಾನಗೆಟ್ ಕೆಲಸ ಎಲ್ಲ ನಾವು ಮಾಡೋ ದಾನದಲ್ಲಿ, ನಮ್ಮ ದರ್ಪದಲ್ಲಿ ಮುಚ್ಚೋಯ್ತದೆ ಕಣೆ. ನಿನ್ನ ಹತ್ರ ಏನ್ ಕಣಿ ಓದೋದು? ಹೋಗ್ ಬಿದ್ಕಳೆ. ಇಲ್ಲ, ನನ್ನ ತಮ್ಮ ಅಂತವನಲ್ಲ, ಇದನ್ನ ನಾನು ನಂಬೋದಿಲ್ಲ. ನಿಮ್ಮ ಆಣೆಯಾಗು, ನನ್ನ ಮಕ್ಳು ಆಣೆಯಾಗು, ನಾನು ಹೇಳಿದ್ದೆಲ್ಲ ದಿಟ ಭಾವ. ಇಷ್ಟು ದಿವಸ ಯಾಕೆ ನನ್ನ ಹತ್ರ ಹೇಳಿಲ್ಲ? ಯಾಕೆ ಈ ಗಪ್ಚರಿತಲ್ಲಿ ಮುಚ್ಚಿಟ್ಟಿದ್ದೆ? ನಿನ್ ಹೆದರಿಕೆಯಿಂದ ನನ್ನ ಮಾಂಗಲ್ಯ ಉಳಿಸ್ಕೊಳ್ಳೋಕ್ಕೋಸ್ಕರ. ಅಳಿಬೇಡ, ಸಮಾಧಾನ ಮಾಡ್ಕೋ. ನೀವಾ? ನಾನೇ. ಆ ದೇವ್ರು ನಿನಗ್ ಕೊಡದೇ ಇರೋ ವರನ ನಾನ್ ನಿನಗ್ ಕೊಡೋಣ ಅಂತ ಬಂದಿದ್ದೀನಿ. ಭಾಗ್ಯ, ಖಾಲಿ ದೋಸೆ ಹಂಗಿರೋ ನಿನ್ ಬಂಜೆ ಬಾಳ್ನ ಮಸಾಲೆ ದೋಸೆ ಮಾಡ್ಕೊಂಡ್ಬಿಡು. ಇಲ್ಲ ಯಜಮಾನ್ರೆ, ನೀವು ತಿಳ್ಕೊಂಡಿರೋಂಗೆ ಅಂಗಡಿ ಎಲೆ ಎಲ್ಲ ನಾನು ಕಂಚಿನ ಗಂಗ್ಲದಂಗಿರೋ ಗರ್ತಿ ನಾನು. ಇದೇನ್ ಧರ್ಮಪ್ಪನವ್ರು ಇಷ್ಟೊತ್ತಿನಲ್ಲಿ ಎಲ್ಲೋಯ್ತಾವ್ರೆ? ನಡ್ರಿ ನೋಡು. ಅತ್ಯಾಚಾರಕ್ಕೆ ಅವಕಾಶ ಕೊಡಬೇಡ. ನನ್ನ ಆಸೆ ಹಣ್ಣನ್ನ ಹುಳಿ ಹುಳಿ ಮಾಡಬೇಡ. ಇವತ್ತಿನ ಪಂಚಾಯ್ತಿ ಗ್ಯಾರಂಟಿ ಪಂಚರ್ ಆಯ್ತದ ನೋಡು. ಅದೇ ನನ್ಗೂ ಅನ್ಮಾನ. ಏನೇ ತಪ್ಪು ಮಾಡಿದ್ರು ದೊರೆ ಮಕ್ಳಿಗೆ ದಂಡದ ಬರೆ ಆಗ್ತಾರೆ ಅಲ್ಲ. ಎಷ್ಟೇ ಆದ್ರೂ ನಾಗಪ್ಪ ಧರ್ಮಪ್ಪನ್ ತಮ್ಮ ನೋಡು, ಅವನ್ ಪರಾಗೆ ಮಾತಾಡೋದು. ಧರ್ಮಪ್ಪನವ್ರೆ, ಹೊಲ ಮೇಯ್ದಿರೋ ಈ ಮುಳ್ಬೇಲಿಗೆ ಸರಿಯಾದ ಶಿಕ್ಷೆ ದಂಡ ಕೊಡೋ ತೀರ್ಮಾನ ಇವತ್ತು ನೀವೇ ಹೇಳ್ಬೇಕು. ಕಣ್ಣಾರ ಕಂಡ ಗ್ರಾಮಸ್ಥರ ಸಾಕ್ಷಿ ಪ್ರಕಾರ ನಾಗಪ್ಪ ಭಾಗ್ಯಮ್ಮನ್ನು ಮುಟ್ಟಿ ಎಳೆದಾಡದನೆ ಹೊರತು ಮೈಲಿಗೆ ಮಾಡಲಿಲ್ಲ ಅಂತ ಗೊತ್ತಾಗುತ್ತೆ. ಆದ್ರೂ ಇವನು ಮಾಡಿದ ಪಾಪ ಕಾರ್ಯಕ್ಕೋಸ್ಕರ 10,000 ರೂಪಾಯಿ ದಂಡ ಹಾಕಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಬೇಕು ಅಂತ ಪಂಚಾಯತಿ ತೀರ್ಮಾನ ಮಾಡಿದೆ. ಧರ್ಮಪ್ಪನವರಿಗೆ, ಧರ್ಮರಾಯ ಧರ್ಮಪ್ಪನವರಿಗೆ,
ಧರ್ಮಪ್ಪನವರಿಗೆ. ಹುಚ್ಚಿನಾಯಿ, ಕಡೆಗೂ ಕಚ್ಚಿಬಿಟ್ಟಿಯಲ್ಲ. ಗೂಳಿ ಹೆಂಗಿದ್ದು ನನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿ ಗುಬ್ಬಚ್ಚಿ ಮಾಡ್ಬಿಟ್ಟಿಯಲ್ಲೇ ಗುಬ್ಬಚ್ಚಿ. ನಾನ್ ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ಯಾವತ್ತೂ ಹಿಂಗ್ ಮಾಡಕ್ಕಿಲ್ಲ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ನಂಗೆ ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾ ನೀನ? ನನಗಾಗಿರೋ ಅವಮಾನ ಸಾಲ್ದ? ಕಂತ್ರಿ, ಈ ನನ್ನ ಮಕ್ಕಳಿಗೆ ತಾಯಿಯಾಗಿರೋ ನಿನಗೆ ನಾನು ಕೊಡೋ ಶಿಕ್ಷೆ ಏನು ಗೊತ್ತಾ? ಈ ಗಂಡನ ಮಗ್ಲಲ್ಲಿ ಅಷ್ಟೋ ಇಷ್ಟೋ ಸಿಗ್ತಿದ್ದ ಸುಖ ಇವತ್ತಿನಿಂದ ಅದೂ ಇಲ್ಲ. ಈ ನಿನ್ನ ನಾಲ್ಗೆ ಸಾಯೋವರೆಗೂ ನನ್ನ ಹತ್ರ ಮಾತಾಡಂಗಿಲ್ಲ. ಗಂಡ ಬದುಕಿದ್ರು ಮುತ್ತೈದೆ ರೂಪದಲ್ಲಿ ಮುಂಡೆ ಹಂಗ್ ಬಾಳ್ಬೇಕು ನೀನು. ನಿನ್ನ ಮುಗಿಸ್ಬಿಡ್ತೀನಿ ಅಂತ ಗೊತ್ತಾಗಿ ದೇವರ ಹತ್ರ ಉಳಿಸಪ್ಪ ಅಂತ ಕೇಳ್ತಾ ಇದೀಯಾ? ಇಲ್ಲ, ಬೀದಿ ನಾಯಿ ಆಗಿರೋ ನನ್ನ ತಮ್ಮನ್ನ ಮನೆ ನಾಯಾಗಿ ಮಾಡಪ್ಪ ಅಂತ ಬೇಡ್ಕೋತಾ ಇದ್ದೀನಿ. ಯಾಕೆ? ನಿನ್ನಂಗೆ ತಿಂದಿದ್ದೆ ತಿಂದಾಕ? ನಾನು ರಾಜಯೋಗದಲ್ಲಿ ಹುಡ್ತೋನು ಕಣ್ಲ. ನನಗೆ ಹೆಣ್ಣು ಹೆಂಡ ಅಂದ್ರೆ ತುಂಬಾ ಇಷ್ಟ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನೀನು ಅಡ್ಡ ಬಂದ್ಬಿಟ್ಟೆ, ನನ್ನ ಮಾನ ಕಳೆದ್ಬಿಟ್ಟೆ. ನಾಳೆ ನೀನು ನನ್ನ ಪ್ರಾಣ ಕಳೆಯೋಕ್ಕೂ ಏಸೋನಲ್ಲ. ನಿನ್ನ ನಾಲ್ಗೆ ಕತ್ತರಿಸಿ ಮೂಗನ ಮಾಡಿ, ನಿನ್ನ ಕಾಲ್ ಕತ್ತರಿಸಿ ಕುಂಟನ ಮಾಡಿ ನಾನು ತಂಟಕ್ ಬರ್ದಂಗ್ ಮಾಡ್ತೀನಿಲ್ಲ. ಯಾಕೆ ಹಿಂಗ್ ಜಗಳ ಮಾಡ್ತೀರಾ? ನನ್ನ ಮಾತು ಕೇಳಿ. ನಾಗಪ್ಪ, ಮಾತು ಕೇಳಪ್ಪ. ಯಾಕೆ ಹಿಂಗ್ ಜಗಳ ಮಾಡ್ತಾ ಇದ್ದೀರಾ? ಪುಟ್ಕೋಸೆ, ನಿನ್ನ ಮನೆ ಧೂಳಿ ಪಟ ಮಾಡ್ಬಿಡ್ತೀನಿ ಕಣ್ಲ. ಆ ಮಾರಮ್ಮನಿಗೆ ಕ್ವಾಣನ ಬದಲು ನಿನ್ನೆ ಬಲಿ ಮಾಡ್ಬಿಡ್ತೀನಿ. ಈಗ ಆಡದವರು ಮಾಡಿದವರು ಅರ್ಧ ಆಯಸ್ಸಲ್ಲೇ ಮಣ್ಣಾಗೋದ್ರು. ಹೋಗೋ ನೋಡಿದ್ದೀನಿ. ಹೋಗ್ತೀನಿ. ಆದ್ರೆ ಒಂದು ಮಾತು ಮಾತ್ರ ಗೆಪ್ತಿ ಮಾಡಿಕೋ. ಈ ನಾಗಪ್ಪ ಹೆಡೆ ಬಿಸದ ಅಂದ್ರೆ ಕಚ್ಚಿದೆ ಬಿಡಕ್ಕಿಲ್ವೋ? ನಾನು ಬದುಕಿರೋದೇ ನಿನ್ನ ಸರ್ವನಾಶಕ್ಕೋಸ್ಕರ ಕಣ್ಲ. ಅದೇ ನನ್ನ ಗುರಿ. ಇವತ್ತಿಂದ ನೀನ್ ಯಾರೋ ನಾನ್ ಯಾರೋ ಹೋಗಲೇ. ನೋಡ, ನಾನು ಸತ್ರ ನೀನ್ ನನ್ನ ಮಕ್ಕ ನೋಡ್ಬೇಡ, ನೀನ್ ಸತ್ರ ನಾನು ನಿನ್ನ ಮಕ್ಕ ನೋಡಕ್ಕಿಲ್ಲ. ಶಂಭುಲಿಂಗೇಶ್ವರ, ನಮ್ಮ ಭಾವನವ್ರ ಸಂಸಾರದ ಮೇಲೆ ನಮ್ಮ ಯಜಮಾನ ಕೆಟ್ಟಕೊಂಡು ಬೀಳ್ದಾಗ ಮಾಡಪ್ಪ. ನಮ್ಮ ರಾಜವನ ಮದುವೆನ ಸಂತೋಷವಾಗಿ ನೆರವೇರೋದು ಮಾಡಪ್ಪ. ತಗೊಳ್ಳಿಮ್ಮ. ಸಾವಿತ್ರಮ್ಮ, ಸ್ವಾಮಿ, ಅಷ್ಟು ದೂರದಿಂದ ಬೆಟ್ಟ ಹತ್ತು ಬಂದು ನಿಮ್ಮ ದಾಯಾದಿ ಮಗನ ಹೆಸರಲ್ಲಿ ಅರ್ಚನೆ ಮಾಡ್ತಾ ಇದ್ದೀರಲ್ಲ ಸ್ವಾಮಿ. ನಾವು ಒಬ್ರಿಗೊಬ್ರು ದೂರ ಆಗಿ ಮಾತಾಡದೇ ಇರ್ಬೋದು, ನಮ್ಮ ನಂಬಿಕೆ ಬದಲಾಗಿ ನಾವು ದಾಯಾದಿಗಳಾಗಿರ್ಬೋದು. ಆದ್ರೆ ನಮ್ಮ ರಕ್ತ ಸಂಬಂಧ ಮಾತ್ರ ಉರಿಯೋ ಸೂರ್ಯನಿಗೆ ಯಾವತ್ತೂ ಒಂದೆಯ, ಯಾವತ್ತೂ ಒಂದೆಯ. ನಮಸ್ಕಾರ ಸ್ವಾಮಿ. ನಮಸ್ಕಾರ ತಾಯಿ. ತಗೊಳ್ಳಿ, ನಮ್ಮ ಸಂಜೀವನ ಹೆಸರಲ್ಲಿ ಅರ್ಚನೆ ಮಾಡಿ. ನಮ್ಮಿಂದ ಅವ್ರ ಮನಸ್ಸಿಗೆ ತುಂಬಾ ನೋವಾಗಿದೆ. ನಮ್ಮ ರಾಜವನಿಗೆ ಸಿಕ್ಕಾಗೆ ನಮ್ಮ ಸಂಜೀವನಿಗೆ ಒಂದು ಒಳ್ಳೆ ಕಡೆ ಹೆಣ್ಣು ಸಿಕ್ಕಿ ಅವರಿಬ್ಬರು ಮದುವೆಯನ್ನು ಒಂದೇ ದಿವಸ ಆಗ್ಲಿ ಅನ್ನೋದೇ ನನ್ನ ಆಸೆ. ಒಳ್ಳೆಯದು ತಾಯಿ. ಈ ನನ್ನ ಆಸೆ ನೆರವೇರಿದ್ರೆ ನಾನು ತವ್ರ ಮನೇಲಿ ಕೊಟ್ಟಿರೋ ಒಡವೆ ಇಲ್ಲ, ಆ ದೇವ್ರ ಹೆಸರು ದಾನ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ಎಲ್ಲ ಶಿವನಿಚ್ಛೆ ತಾಯಿ. ಅಕ್ಕ, ಸಾವಿತ್ರಿ ಅಕ್ಕ, ಚೆನ್ನಾಗಿದ್ಯೇನಕ್ಕ? ನನ್ ಚಂದ ಹಂಗಿರ್ಲಿ, ನೀನ್ ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಹಂಗು ಹಿಂಗು
ಯಾರ ಕಣ್ಣಿಗೂ ಬೀಳ್ದೆ ಊರ್ ದೇವಸ್ಥಾನದಲ್ಲಿ ಸೇರ್ತಾ ಇದ್ವಿ. ಅದಕ್ಕೂ ಬೀಗ ಹಾಕಿಸ್ಬಿಟ್ರು. ಅಕ್ಕ, ನಿನ್ ಸಂಸಾರನ ಸರ್ವನಾಶ ಮಾಡ್ಬೇಕು ಅಂತ ನನ್ನ ಗಂಡನ ಜೊತೆ ನನ್ನ ಗಂಡ್ ಮಕ್ಳು ಸೇರ್ಕೊಂಡು ಬೆಂಕಿ ಬಿರುಗಾಳಿ ಆಗ್ಬಿಟ್ಟವ್ರೆ. ಅವ್ರು ತೆಪ್ಪಾಗೋಗಿ ಆ ದೇವ್ರವ್ರಿಗೆ ಏನು ಶಿಕ್ಷೆ ಕೊಡ್ಬಾರ್ದೇನಕ್ಕ. ಹಾಗೆಲ್ಲ ಮಾತಾಡ್ಬೇಡಮ್ಮ. ಬಿಡ್ತು ಅನ್ನು. ನೋಡು, ಇವತ್ತಲ್ಲ ನಾಳೆ ಅವ್ರು ಒಳ್ಳೆ ಹಾಗೆ ಆಗ್ತಾರೆ. ನಾವು ಒಂದಾಗೋ ಕಾಲ ಬಂದೇ ಬರುತ್ತೆ ಕಣೆ. ಸಾವಿತ್ರಿ, ಬರೋ ಗುರುವಾರ ನಮ್ ರಾಜವನ್ ಮದ್ವೆ ಕಣೆ. ಅವತ್ತೇ ನಾನು ತಿಥಿ ಮಾಡ್ಬಿಡ್ಲಾ? ಸತ್ತೋಯ್ತೀನಿ. ಯಾಕಪ್ಪ ಹೀಗೆ ಮಾತಾಡ್ತಾ ಇದೀಯಾ? ಹುಚ್ಚಿಡಿದೆ ನಿನಗೆ? ಹುಚ್ಚಲ್ಲ ಕಣ್ಲ, ಹೊಟ್ಟೆ ಕಿಚ್ಚು ತಡ್ಕೊಳಕಾಯ್ತಿಲ್ಲ. ಅಪ್ಪ, ಹಾಲ್ ಕಾದಷ್ಟು ರುಚಿ ಬರುತ್ತೆ, ತಡದಷ್ಟು ಅಡವಾಗತ್ತೆ. ತಡ್ಕೋಬೇಕು. ತಡ್ಕೊಳಕ್ಕೆ ನಾನು ಕಳ್ಕೊಂಡಿರೋದು ತಡ್ಕಾಡಿದ್ರು ಸಿಗುವಂತ ಸಾಮಾನು ಅಲ್ಲ ಕಣ್ಲ. ನನ್ನ ಸ್ವಾಭಿಮಾನ, ನಿನ್ನ ಮಾನ. ಯೋಚನೆ ಮಾಡ್ಬೇಡಪ್ಪ. ಆ ನಮ್ ದಾಯದಿ ಮದುವೆ ದಿನಾನೇ ನಿಮ್ ಸ್ವಾಭಿಮಾನಕ್ಕೆ ಸನ್ಮಾನ ಮಾಡಿಸ್ತೀನಿ. ಬಹುಮಾನ ಗೆದ್ಕೊಂಡ್ಬಂದು ನನ್ನ ಮಾನ ಉಳಿಸ್ಕೋತೀನಿ. ಅಂದ್ರೆ ಜೋಪಾನ. ಅಕ್ಕ ಪಕ್ಕದಲ್ಲೇ ಕೂತಿದ್ದಾಳೆ, ಕನ್ಸ್ ಕಂಡ್ಬಿಡಿ. ತಾಳಿ ಕಟ್ಟೋವರೆಗೂ ನೀವು ಜನಗಣಮನ. ಅಕ್ಕ, ಬಾಬಾ ಮದ್ವೆಗೆ ಹಾಕಿದ ಉಂಗ್ರ ಇಲ್ಲಿ ಸ್ನಾನದ ಮನೆಗೆ ಬಿಟ್ಬಿಟ್ಟಿದ್ದೀನಿ ಅನ್ಸುತ್ತೆ. ಏನಕ್ಕ ನೀವು ಎಲ್ಲಿ ಇಡ್ಬೇಕು ಅಂತ ಗೊತ್ತಿಲ್ಲ. ಹೋಗಿ ತಗೊಂಡ್ಬರ್ತೀನಿ ಇರು. ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನೇತುನ ಕಂಠೇ ವಜ್ಞಾನ ಶಿವಜೇ ತ್ವಂ ಜೀವ ಶರದಾಶತಂ. ದಾರಿ ಬಿಡಿ. ರಾಜಪ್ಪ, ಆ ಸಂಜೀವ ನಿಮ್ ನಾದಿನ ಮೋಟ್ರ್ ಬೈಕ್ ನಲ್ಲಿ ಎತ್ಕೊಂಡೋದ. ಸುಶೀಲಾ, ಪರವಾಗಿಲ್ಲ, ಇವತ್ತೊಂದು ಕತೆ ಮುಗಿಸೇ ಬಿಡ್ತೀನಿ. ನನ್ ಕತೆ ಎಲ್ಲ ಮುಗಿಸ್ತೀಯಾ? ಧೈರ್ಯ ಇದ್ರೆ ಬಾರ ಹತ್ರ ನೋಡೋಣ. ಇವತ್ತು ತಾಳಿ ಕಟ್ತೀನಿ ಹೆಂಡತಿ, ಬೆಳಗ್ಗೆ ಬಿಡಿಸಿ ನೋಡುವ ಮಾಡ್ತೀನಿ. ರಾಜೀವ, ನಾನು ನಿಮ್ಮ ಅಪ್ಪ ಕಣೋ, ನನ್ನ ಮಾತಿಗೆ ಸ್ವಲ್ಪ ಬೆಲೆ ಕೊಡು. ಇವನು ಮಾಡಿರೋ ತಪ್ಪಿಗೆ ಇವರ ಅಪ್ಪ ಅನುಭವಿಸಿದ ಶಿಕ್ಷೆನೆ ಇವನು ಅನುಭವಿಸ್ತಾನೆ. ನೋಡ್ತಾ ಇರು. ನೀವು ಹಾಕೋ ಜುಜುಬಿ ದಂಡ ಈ ಕಂದಾಯ ಇದ್ದಾಗೆ. ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋ ಮಾಮೂಲಿ ಶಿಕ್ಷೆ ಇನ್ನು 10 ಹೆಣ್ಮಕ್ಳ ಜೀವನ ಹಾಳು ಮಾಡೋದಕ್ಕೆ ಕಳ್ಸ್ಕೊಡೋ ಕುದುರೆ ಸವಾರಿ ಇದ್ದಾಗೆ. ಇದಕ್ಕೆಲ್ಲ ಇವ್ರು ಜುಮ್ಮನಲ್ಲ, ಪಾಠನೂ ಕಲಿಯಲ್ಲ. ಆದ್ರೆ ನಾನಿವತ್ತು ಸರಿಯಾದ ಪಾಠನ ಕಲಿಸ್ತೀನಿ ಇವ್ರಿಗೆ. ಇದೇ ಪಂಚಾಯ್ತಿ, ನಾನ್ ತೀರ್ಮಾನ ಹೇಳ್ತೀನಿ. ಆ ಅವಕಾಶ ನಾನೇನು ಕೊಡಲ್ಲ. ನನಗ್ ಪಾಠ ಕಲಿಸೋ ಗಂಡಸು ಇನ್ನೂ ಈ ಜಗತ್ತಿಗೆ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅವ್ರದೆಲ್ಲ ನಿಮ್ಮಣ್ಣ ಮಾಡಿದ ಗಂಡಸ್ ಕೆಲ್ಸಕ್ಕೆ ಹ್ಞೂ ಅಂತ ಎಗರಾಡ್ತಿದ್ದ ನಮ್ಮ ದಾಯಾದಿಗಳು ಕೊಯೋ 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 ಅಂತ ಬಾಲ ಮುದುರ್ಕೊಂಡ್ಬಿಟ್ರು. ನಡಿವಾಗವ
ಸುಶೀಲಾ ಅಳಬೇಡಮ್ಮ, ಸಮಾಧಾನ 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 ಮಾಡ್ಕೊ. ರಮಣ, ಏನ್ ಯೋಚನೆ ಮಾಡ್ತೇನೆ ನಿಂತ್ಬಿಟ್ಟೆ? ಆಗಿದ್ದು ಆಗೋಯ್ತು, ಮುಂದೆ ಎಲ್ಲ ಸರೋಗುತ್ತೆ. ನೋಡು, ಸೊಸೆನ್ ಕರ್ಕೊಂಡು ಹೋಗ್ತಾ ಇದಾರೆ, ಹೋಗಿ ಮನೆ ತುಂಬಿಸ್ಕೊಡು. ನೀವು ಹೋಗಿ ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಮ್ಮ. ಮದುವೆಗೆ ಮುಂಚೆ ಶೋಭನ ಮುಗಿಸ್ಕೊಂಡ್ರು, ಅವಳಿಗೆ ಯಾಕೆ ಆರತಿ ಅಕ್ಕಿ ಸೇರು? ತಗೊಂಡೋಗೆ ಒಳಕ್ಕೆ. ಅವ್ರೇನಾದ್ರೂ ಅಂತ ಸಮಾಧಾನ ಮಾಡ್ಕೊಂಡು ನಡಿಯವ ಒಳಗಡೆ. ನೀನ್ ಯಾಕಲ ಬತ್ತೀಯ ಒಳಕ್ಕೆ? ಸಾಯೋವರೆಗೂ ನಮ್ಮಲ್ಲಿ ಕಾಲಿಡ್ಬೇಡ, ಸತ್ರು ಹೇಗಿಸ್ಬೇಡ, ಹೊರಗು. ಅವತ್ತು ನಿನ್ನ ಮನೆಯಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತೆ ನೋಡು, ಅದಕ್ಕೆ ಈ ಶಿಕ್ಷೆ. ತೊಲಗೋ ತೀರ್ಬೋಕಿ ನನ್ನ ಮಗನೇ, ತೊಲಗೋ. ಯಾಕ್ಲ ಅಂತ ಮ್ಯಾಲುಸ್ರು ಬಿಡ್ತೀಯ? ದಮ್ಮ ಒಳ್ಳೆ ಕಾಯಿಲೆ ಬಿಡು. ಆದ್ರೆ ನಿನ್ನ ಮಗಳ ಹೆಸರಿಗೆ ಆಸ್ತಿ ಬರೆಯೋವರೆಗೂ ಈ ಮದ್ರಾಸಕ್ಕೆ ಕಾವೇರಿ ನೀರು ಬಿಡ್ತಾರಲ್ಲ, ಹಂಗೆ ನತ್ತಿಗ್ ಬಿಡು ಸರ್ನ. ಏಯ್ ನಡಿಯ ಆಚೆಗೆ, ನಡಿಯಲೇ. ಯಜಮಾನ್ರೆ, ಒಂದು ಮಾತು. ಏನ್ಲ ಅದು? ಏನಿಲ್ಲ, ಆ ದೇವ್ರು ರಾಕ್ಷಸರಿಗೆ ಒಲದು ವರ ಕೊಟ್ಟಂಗೆ ದೇವತೆಗಳಿಗೆ ಕೊಡ್ಲಿಲ್ಲ ಅಲ್ವರ? ಅದು ನಿಜ ಅನ್ನು. ಹೌದು, ಈ ಮಾತನ್ನ ನನ್ಗೆ ಯಾಕೆ ಹೇಳ್ತಾ ಇದ್ಯಾ? ಅದು ಯಾವಾಗ್ಲೂ ಕೆಟ್ಟ ನನ್ನ ಮಕ್ಕಳಿಗೆ ಒಳ್ಳೇದಾಯ್ತದಲ್ಲ, ಒಳ್ಳೆಯವ್ರಿಗೆ ಯಾಕೆ ಒಳ್ಳೇದಾಗಕ್ಕಿಲ್ಲ ಅಂತ ತಿಳ್ಕೊಳಕ್ ಕೇಳಿದೆ. ಅದನ್ನ ಅವನ್ ಕೇಳು. ಯಾರನ್ನ? ಧನಲಕ್ಷ್ಮಿ ಜಿಪುಂಡ್ರು ಕೊಲ್ದಂಗೆ ಆ ದೇವ್ರು ನಮ್ಮಂತವ್ರಿಗೆ ಕಂಡ್ಲ ಒಲಿಯೋದು. ಮುರಿಯಾ, ಅವಳು ನೋಡ್ತಾ ಇದ್ರೆ ಸುತ್ತಟ್ಟಿರೋ ಬಟ್ಟೆನ ಗಂಜಿ ಲದ್ದಿ ಇಸ್ತ್ರಿ ಮಾಡಿ ಕಾಯ್ದಾದಲ್ಲೋ ನನ್ ಶರೀರ. ಯಾರವಳು? ಹೋಗಿ ಕಳ್ಕೊಂಡಿರೋ ಬೈರನ್ ಮನೆ ಎರೆಗದ್ದೆ. ಅಂದ್ರೆ ಬೈರನ್ ತಂಗಿ ಯಜಮಾನ್ರೆ, ಅವಳ ಮದ್ವೆಗೆ ನೀವು ದುಡ್ಡು ಕೊಟ್ಟಿದ್ದು. ಹಂಗಾದ್ರೆ ನಾನೇ ಮುಗಿಸ್ಬಿಡ್ತೀನಿ. ಬಾ. ಅಯ್ಯಯ್ಯೋ ಬೇಡ ಯಜಮಾನ್ರೆ, ಈಗಾಗ್ಲೇ ಅವಳು ಅವನ್ಗೂ ಒಂದ್ ಗತಿ ಕಾಣಿಸ್ಬಿಟ್ಟಿದ್ದೀರಾ, ಈಗ ಮಗಳ ಮೇಲೂ ಒಂದ್ ಕಣ್ಣಿಡ್ತಾ ಇದ್ದೀರಲ್ಲ, ಬೇಡ ಯಜಮಾನ್ರೆ. ಕೋಳಿ ನೇತಿದ್ಮೇಲೆ ಮಟನ್ ಹಾಕ್ಲಾ ತಿನ್ಬಾರ್ದು, ನಡಿಲ. ಗೌರಿ, ಮ್ಯಾಕೆ ಮರಿ ಕಳೆದೋಗವ. ಕಣ್ಬುದ್ಧಿ, ಹೆಣ್ಣು ಗಂಡಾಡು ಎರಡು ತಪ್ಪಿಸ್ಕೊಂಡ್ಬಿಟ್ಟವೆ. ನೀನೇನು ಯೋಚನೆ ಮಾಡ್ಬೇಡ, ಅವೆಲ್ಲೇ ಇದ್ರು ಹುಡುಕ ತರಿಸೋದು ನನ್ ಜವಾಬ್ದಾರಿ. ಲೇ ಮುನಿಯಾ, ಯಜಮಾನ್ರೆ, ಎಲ್ಲೋ ನೆಳ್ಳಿಗೆ ಹಳ್ಳದಲ್ಲಿ ಮಲಿಕೊಂಡವೆ, ಹೋಗಿ ಹಿಡ್ಕೊಂಬೋಗು. ಲೇ ಹೋಗಲೇ. ಗೌರಿ, ಅವನ್ ಹಿಡ್ಕೊಂಡ್ ಬರೋವರೆಗೂ ನಾವಿಬ್ರು ನಮ್ಮ ಪಂಪ್ ಹೌಸ್ನಾಗೆ ಪಂಪು ಕೂತ್ಕೊಳ್ಳೋಣ. ಬಾ. ತಂದು ಗೌರಿ, ನಿನ್ ಮದುವೆಗೆ ನಾನು ಹಣ ಕೊಟ್ಟ ವಿಷಯನ ನಿಮ್ಮ ಅಣ್ಣ ಹೇಳದ್ನ? ಹೇಳ್ದ ಯಜಮಾನ್ರೆ, ನಿಜವಾಗ್ಲೂ ನೀವು ದ್ಯಾವ್ರ ಸಮಾನ. ನನ್ನ ಸನ್ನಿಧಾನ ದೇವಸ್ಥಾನ ಅನ್ನು ನನ್ನಾಣೆ. ಮತ್ತೆ ನಿಜ ಹೇಳು, ನಮ್ಮಪ್ಪ ಹ್ಯಾಸತ್ತ ಅಂತ? ಮ್ಯಾಕೆ ಮರಿ ಸಿಗ್ಲಿಲ್ಲ ಅಂತ ಗೌರಿ ಗಂಗೆ ಪಾಲಾಗ್ಬಿಟ್ಲು, ಅವಳ ಜೀವ ಕಾಪಾಡಕ್ ಹೋಗಿ ಯಜಮಾನ್ರು ಗೌರಿ ಪಾಲಾಗ್ಬಿಟ್ರು. ಸುಳ್ಳು ಹೇಳ್ತಾ ಇದೀಯಾ? ನಮ್ಮಪ್ಪನ ಈಜೆ ಬರ್ತಾ ಇರಲ್ಲ, ಅವ್ರು ಹೇಗೆ ಹೇಳ್ತಾನೆ? ಅವ್ರು ಇಳಿಲಿಲ್ಲ, ಪಂಚೆ ತುದಿ ಕೊಟ್ಟು ಎಳ್ಕೊಳಕಾದ್ರು ಮುಗ್ಗುರ್ಸ್ ಬಿದ್ಬಿಟ್ರು. ಅಲ್ಲ ಮುನಿಯ, ನಮ್ಮಪ್ಪನ ಜೀವನ ನೀನಾದ್ರೂ ಕಾಪಾಡಬಾರ್ದಾಗಿತ್ತ? ಕಾಪಾಡೋದಕ್ ನನ್ಗೆ ನೀಜಾಡಕ್ ಬರ್ತದೆ ಯಜಮಾನ್ರೆ. ಪಂಚೆ ಕೊಟ್ಟು ಎಳ್ಕೊಳ್ಳೋಣ ಅಂತಂದ್ರೆ ಆಗ ನಾನು ಹಾಕಿದ್ದು ಬರೀ ಚಡ್ಡಿ. ಅಪ್ಪ, ಎಲ್ಲಿ ಹೋಗ್ತಾ ಇದ್ದೀರಾ? ನನ್ನ ತಮ್ಮನ ಮುಖ ನೋಡ. ನಿಮ್ ತಮ್ಮ ಅಲ್ಲ, ನಮ್ ದಾಯಾದಿ. ಹಸಿವ ಕೆಟ್ಟ ವಿಧಿ ಕಣೋ ದಾಯಾದಿ. ಅವನಲ್ಲ, ಆ ದೇವರ ಹಸಿರ ನಾಟಕದಲ್ಲಿ ನಾನು ಧರ್ಮಪ್ಪನ ಪಾತ್ರ ಮಾಡಿದ್ದೆ, ಅವನು ನನ್ನ ತಮ್ಮ ದಾಯಾದಿ ಪಾತ್ರ ಮಾಡಿದ್ದ ಅಷ್ಟೇ. ಈಗ ನಾಟಕ ಮುಗಿದೋಯ್ತು. ದೇಶದ ಬಣ್ಣ ಅಳಿಸ್ಕೊಂಡು ಅಣ್ಣ ಬಾರಣ್ಣ ಅಂತ ಕರೀತಾ ಇದ್ದಾನೆ.
ಅದು ನನ್ನ ಕಿವಿ ಕೇಳಿಸ್ತಾ ಇದೆ. ಎಷ್ಟಾಗಿದೆ ತಪ್ಪ, ನಾವು ಹೋಗ್ಲೇಬೇಕು. ಅಪ್ಪ ಬೇಡ, ಶತ್ರು ಮುಖ ನೋಡಬಾರ್ದು ಅಂತ ಬದುಕಿದ್ದಾಗಲೇ ವಾಗ್ದಾನ ಮಾಡಿ ಸತ್ತಿರೋದು ನಿಮ್ ತಮ್ಮ, ಮರಿಬೇಡಿ. ಅದ್ರ ಅರ್ಥ ನಿಂಗೆ ಗೊತ್ತೇನೋ? ಮೋಕ್ಷ ಪಡೆಯೋ ವರದಾನ ಕಾಣೋ ವಾಗ್ದಾನ. ಋಷಿಗಳ ಶಾಪಕ್ಕೆ ಗುರಿಯಾಗಿ ದೇವತೆಗಳೇ ರಾಕ್ಷಸರ ಹುಟ್ಟಿ ಆ ದೇವರಿಗೆ ದಾಯಗಳಾಗ್ಬಿಡ್ತಿದ್ರು. ಯಾಕೆ ಗೊತ್ತೇನೋ? ಬೇಗ ಬೇಗ ನನ್ನ ಜನ್ಮ ಮುಗಿಸಿ ಪಾಪ ಕಳ್ಕೊಂಡು ಮುಕ್ತಿ ಪಡೆಯೋದಕ್ಕೆ. ಹಾಗೆ ನನ್ನ ತಮ್ಮನು. ಗೊತ್ತಾಯ್ತೇನೋ? ಅಪ್ಪ ದಯವಿಟ್ಟು ಹೋಗ್ಬೇಡಿ. ನೀವು ಹೋದ್ರೆ ಅಲ್ಲಿ ಯಾರು ನಿಮ್ಗೆ ಮರ್ಯಾದೆ ಕೊಡಲ್ಲ. ಪರವಾಗಿಲ್ಲ, ನನ್ನ ತಮ್ಮನಿಗೆ 3 ಹಿಡಿ ಮಣ್ಣು ಹಾಕೋಕೆ ಅವಕಾಶ ಕೊಟ್ಟರೆ ಅಷ್ಟೇ ಸಾಕು. ಅಪ್ಪ ನೀವು ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲ, ಆತ್ಮಸಾಕ್ಷಿ ಒಪ್ಪುವಂತ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ, ನೀವು ಹೋಗೋದು ನನ್ ಸ್ವಲ್ಪನೂ ಇಷ್ಟ ಇಲ್ಲ. ಹೋಗ್ತಾ ಹೋದ್ರೆ ವಿಧಿನೇ ಇಲ್ಲ. ಅಪ್ಪ ಅಪ್ಪ ಹಾಗೆ ಸಾಧಿಸ್ತಾ ಇರೋ ನಿಮ್ಮ ಸಂಬಂಧದ ರಕ್ತ ಕರ್ಣನೆ ಇಲ್ಲದೆ ಹೆಪ್ಪು ಕಟ್ಕೊಂಡ್ಬಿಟ್ಟಿದೆ. ಆದ್ರೆ ನನ್ನ ರಕ್ತ ತನ್ನ ತಮ್ಮನ ಸಾವನ್ನೆಲ್ಲ ಅದು ಒಂದಾಗು ಅಂತ ಹಂಬಲಿಸಿ ಒದ್ದಾಡ್ತಾ ಇದೆ ಕಣೋ. ಅಪ್ಪ ರಾಜೀವ, ನಾವು ಹೋಗೋಣ ನಡಿಯೋ. ಅಮ್ಮ ನನ್ನ ಮಾತು ಕೇಳಿ. ಇಂಥ ಸಮಯದಲ್ಲಿ ಹಠ ಮಾಡ್ಬೇಡ್ರಿ. ಹೌದಪ್ಪ. ಅಣ್ಣ, ನನಗೆ ಅಪ್ಪ ಹೋಗ್ಬಿಟ್ರಲ್ಲ. ಅಪ್ಪನ ಬಿಟ್ಟು ಹೊರಟೋಗ್ಬಿಟ್ರು. ಅಣ್ಣ ಅಲ್ಲಿ ನೋಡು, ಅವರೆಲ್ಲ ಬರ್ತಿದ್ದಾರೆ. ದಿನೇಶ, ಅಪ್ಪನ ಮುಖ ಮುಚ್ಚು. ದಿನೇಶ, ಈ ಬೇವರ್ಸಿಗಳನ್ನ ಯಾರು ಬರಕ್ ಹೇಳಿದ್ದು? ಬೇವರ್ಸಿಗಳು ನಾವಲ್ಲ, ನೀವು. ರಾಜೀವ, ಸ್ವಲ್ಪ ಸುಮ್ಮನಿರೋ. ಇವತ್ತಾದ್ರೂ ಸ್ವಲ್ಪ ಸುಮ್ಮನಿರೋ. ಸಂಜೀವ, ನಮ್ಮನ್ನ ಬೇವರ್ಸಿಗಳು ಅಂತ ಕರಿ, ಬಿಕನಾಸಿಗಳು ಅಂತ ಬೇಕಾದ್ರೆ ಕರಿ. ಆದ್ರೆ ನನ್ನ ತಮ್ಮನ ಮುಖ ನೋಡೋ ಅವಕಾಶ ಮಾತ್ರ ಮಾಡ್ಕೊಡಪ್ಪ. ನಿನ್ನ ಈ ಕೆಟ್ಟ ಕಣ್ಣು ಅಪ್ಪನ ಮುಖ ಬಿಡೋದಕ್ಕೆ ನಾನ್ ಬಿಡೋದಿಲ್ಲ. ಬದುಕಿದ್ದಾಗಲೇ ಅವನ ಆತ್ಮಕ್ಕೆ ಶಾಂತಿ ಸಿಗೋರು ಮಾಡ್ರು ನೀನು ಮೊಸಳೆ ಕಣ್ಣಿ ಸುರಿಸ್ಬೇಡ. ಮರ್ಯಾದೆ ಹೊಟ್ಟೋಗು. ಇಲ್ಲ ಇಲ್ಲ, ಇವತ್ತು ನನ್ನ ತಮ್ಮನ ಮುಖ ನೋಡದೆ ನಾನು ಹೋಗೋದಿಲ್ಲ. ಅವನ ಸಮಾಧಿಗೆ 3 ಹಿಡಿದು ಮಣ್ಣಾಗ್ದೆ ನಾನು ಹೋಗೋದಿಲ್ಲ ಕಣೋ. ಹೋಗಲ್ಲ ಅಂದ್ರೆ ಕುತ್ತಿಗೆ ಚಂಡ ಕೈ ಹಾಕಿ ಆಚೆ ತಳಿಸ್ತೀನಿ. ಏನಂದೆ? ಅವನಿಗೆ ನಿಮ್ ಜಗಳನ ನನ್ನ ತಮ್ಮನ ಮುಖ ನೋಡದೇ ಇದ್ರು ಪರವಾಗಿಲ್ಲ. ಅವನು ಹಿಡಕ್ ಕೊಡ್ತಾರೋ ಈ ಚಿತ್ರಹಿಂಸೆ ನನ್ನಿಂದ ನೋಡಕ್ ಆಗೋದಿಲ್ಲ ಕಣೋ. ಅವನ ಸಮಾಧಿನ ಅವರೇ ಮಾಡ್ಕೊಳ್ಳಿ, ನಾವು ನೋಡೋದು ಬೇಡಪ್ಪ. ಸಮಯ ನಾಗಪ್ಪ, ಕೊನೆಗೂ ಹೆಣ್ಣಿನ ಮುಖ ನೋಡ್ದೇನೆ ಹೊರಟೋದಿಯಲ್ಲೋ. ಪರವಾಗಿಲ್ಲಪ್ಪ, ನೋಡು, ತಿಳಿದೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಪ್ಪ.
ಪ್ರೀತಿಯ ಅಪ್ಪ ಅಮ್ಮನಿಗೆ ನಿಮ್ಮ ಸುಶೀಲ ಮಾಡುವ ನಮಸ್ಕಾರಗಳು. ಇಲ್ಲಿ ನನ್ನ ಕ್ಷೇಮಕ್ಕಿಂತ ನನಗೆ ನಿಮ್ಮ ಕ್ಷೇಮ ಮುಖ್ಯ. ನನಗೆ ನಿಮ್ಮೆಲ್ಲರನ್ನು ನೋಡಬೇಕೆಂದು ಆಸೆಯಾಗಿದೆ. ಮೇಲಾಗಿ ಮುಂದಿನ ಶುಕ್ರವಾರ ನಿಮ್ಮ ಮೊಮ್ಮಗನ ನಾಮಕರಣವಿದೆ. ಈ ನಾಮಕರಣಕ್ಕೆ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾರೂ ಹೋಗೋದಿಲ್ಲ. ಕಾರಣ ನಿಮಗೆ ಗೊತ್ತಿದೆ. ಈ ವಿಷಯನ ನಾನೇ ಊರಿಗೆ ಬಂದು ತಿಳಿಸ್ಬೋದಾಗಿತ್ತು. ಆದರೆ ಸುಶೀಲ ನೊಂದ್ಕೋತಾಳೆ ಅಂತ ನೀವು ಹೇಗೆ ನಮ್ಮ ಮನೆಗೆ ಬರಲಿಲ್ವೋ ಅದೇ ರೀತಿ ನಾನು ತವ್ರ ಮನೆಗೆ ಬಂದರೆ ನನ್ನ ತಂಗಿ ಮನಸ್ಸಿಗೆ ನೋವಾಗುತ್ತೆ ಅಂತ ಊರಿಗೆ ಬರೋದಕ್ಕೆ ನನಗೂ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನೀವಾದರೂ ನಾಮಕರಣಕ್ಕೆ ಬಂದು ತಾಯಿ ಮಗುವಿಗೆ ಆಶೀರ್ವಾದ ಮಾಡಬೇಕೆಂದು ತಂಗಿಯ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಇಂತಿ ನಿಮ್ಮ ಲಲಿತಾ. ಅವಳು ಬರ್ದಿರೋದೇನೋ ಸರಿ, ನಡೆದಿದ್ದನ್ನೆಲ್ಲ ಮರೆತು ನಾವಾದ್ರೂ ಹೋಗ್ಬಿಟ್ಟು ಬರೋಣವಾ? ಮೊಮ್ಮಗನೋಡ ಆತರದಲ್ಲಿ ಬುದ್ಧಿಯಿಂದ ಮಾತಾಡ್ಬೇಡ ನೀನು. ಅವರಪ್ಪ ಸತ್ತಾಗಲೇ ಆ ಚಾಂಡಾಲ ಅಳಿಯ ನಮ್ಮನ್ನು ಕರೀಲಿಲ್ಲ, ನಾವು ಹೋಗ್ಲಿಲ್ಲ. ಅಂತದ್ರಲ್ಲಿ ಅವನ ಕರೀದ ನಾವಾಗಿ ಹೋದ್ರೆ ಅವತ್ತಾಯ್ತಾರ ಪೂಜೆ ಅದಕ್ಕಿಂತಲೂ ಹೆಚ್ಚಾಗುತ್ತೆ ಗೊತ್ತಾ? ಹಾಗಾದ್ರೆ ಸಾಯವರೆಗೂ ನಮ್ಮ ಮಕ್ಕಳ ಮುಖ ನೋಡ್ಲೇಬಾರ್ದ? ಆ ಹಾಳು ದಾಯಾದಿಗಳ ಸಂಬಂಧ ಮಾಡಿ ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗಾಯ್ತಲ್ರಿ. ನೋಡಿ, ಅದ್ಯಾವ್ರಲ್ಲಿ ಒಂದು ಹರಕೆನಾದ್ರೂ ಕಟ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ. ಯಾರಾದ್ರೂ ತೊಂದರೆ ಕೊಟ್ಟಿದ್ರೆ ಆ ದೇವ್ರ ಹೆಸರಲ್ಲಿ ಹರಕೆ ಕಟ್ಕೋಬಹುದಾಗಿತ್ತು. ನಮ್ಮ ಹಣೆ ಬರಹಣೆ ಕೆಟ್ಟದಾಗ ಬರೆದು ಆ ದೇವರೇ ನಮ್ಗೆ ತೊಂದರೆ ಕೊಟ್ಟಿರೋವಾಗ ಇನ್ಯಾವ ದೇವರಿಗೆ ನಾವು ಹರಕೆ ಕಟ್ಕೊಳ್ಳೋದು? ಕೃಷ್ಣ, ಮುದ್ದು ಕೃಷ್ಣ, ಬೆಣ್ಣೆ ಕೃಷ್ಣ ನಗೋ. ಅಮ್ಮ, ನಮ್ ಕೃಷ್ಣ ಹೊಸ ಭಗವದ್ಗೀತೆ ಸೃಷ್ಟಿ ಮಾಡಕ್ಕೆ ಹುಟ್ಟಿರೋದು. ಅಣ್ಣ, ನಿನ್ ಮಗ ಸಾಕ್ಷಾತ್ ಶ್ರೀ ಕೃಷ್ಣ ಇದ್ದಾಗೆ ಇದ್ದಾನೆ. ನಿನ್ ಕಡೆಯವ್ರು ಯಾರು ಬರ್ಲಿಲ್ಲ ಅಂತ ಕಣ್ಣೀರು ಹರಿಸ್ತಾ ಇದೀಯಾ? ನನಗೊಬ್ಬ ಬರ್ಸ್ಬೇಡ. ಇವತ್ತು ನನ್ನ ಮಗನ ನಾಮಕರಣ. ನಗನಗತ್ತಾ ಹೋಗಿ ತೋಟಲ್ ತೂಗು. ದೇವಸ್ಥಾನಕ್ಕೆ ಬೀಗ ಹಾಕ್ಸಿ ದೇವ್ರ ಬಾಯಿನೇ ಕಟ್ಟಾಕ್ಸಿದ ಮೇಲೆ ಬರಗಾಲ ಬರದೇ ಇರ್ತದ ಯಜಮಾನ್ರೆ? ಅಲ್ವಾ ಮತ್ತೆ ಆಕಾಶ ನಂಬ್ಕೊಂಡು ಆರಂಭ ಮಾಡೋ ನಮ್ಮಂತವ್ರಿಗೆ ಭಯ ಭಕ್ತಿ ಇದ್ರೆ ತಾನೇ ಯಜಮಾನ್ರೆ ಮಳೆ ಬೆಳೆ ಆಗೋದು ಅಲ್ವಾ? ಮತ್ತೆ ಇನ್ಮೇಲಾದ್ರೂ ಗುಡಿ ಯಜಮಾನರಾಗಿ ಗುಡಿ ಬಾಗಿಲು ತಗ್ಸಿ ಮಾರಮ್ಮನ ಪೂಜೆ ನಡೆಯೋ ಹಾಗೆ ಮಾಡಿಬಿಡಿ. ಯಾಕೆ ಯಜಮಾನ್ರೆ ಯೋಚನೆ ಮಾಡ್ತಿದ್ದೀರಾ? ನಿಮ್ ತಮ್ಮ ನಾಗಪ್ಪ ಸತ್ ಮೇಲೆ ಕಿತಾಪತಿ ಮಾಡೋರು ಯಾರು ಇಲ್ಲ. ಧೈರ್ಯವಾಗಿ ಗುಡಿ ಬಾಗಿಲು ತಗ್ಸಿ. ನಮ್ಮಪ್ಪ ಕಿತಾಪತಿ ಮಾಡಿಲ್ಲ. ಈ ಊರಿಗೆ ಅಧಿಪತಿ ಆಗೋ ಹಕ್ಕು ನಮಗೂ ಐತದೆ, ಕೇಳಿದಷ್ಟೇ. ಹಕ್ಕಿದ್ರು ಸೇವೆ ಮಾಡೋ ಯೋಗ್ಯತೆ ಇರಬೇಕಲ್ಲ. ಯೋಗ್ಯತೆ ಇದ್ದಿದ್ರಿಂದಲೇ ದೇವಸ್ಥಾನ ಬೀಗ ಜಡಿಸಿದ್ದು. ಆ ಬೀಗ ಹೊಡೆದಾಕಿ ಒಳಗೆ ಹೋಗೋ ತಾಕತ್ತು ನನಗೂ ಇದೆ. ಹಾಗೇನಾದ್ರೂ ಮಾಡಿದ್ರೆ ಕೈ ಕಾಲು ಕತ್ತರಿಸೋ ಶಕ್ತಿ ನನಗೂ ಐತೆ. ಮುಚ್ಚಿರೋ ಬಾಯಿ. ಊರೇ ಎಕ್ಕುಟ್ಟು ಹೋಗ್ತಿರುವಾಗ ಇವರು ಅಧಿಕಾರಕ್ಕೋಸ್ಕರ ಕಚ್ಚಾಡ್ತಾ ಇದ್ದಾರೆ. ಸ್ವಲ್ಪ ಈ ಗೊಡ್ಡ ಬೋಧನೆ ನನಗೆ ಬೇಕಾಗಿಲ್ಲ, ಯಜಮಾನ್ಕೆ ಬೇಕಷ್ಟೇ. ಅಪ್ಪಾಜಿ, ನಾವ್ ಯಜಮಾನಿಕೆ ಮಾಡದೇ ಇದ್ರು ಚಿಂತೆ ಇಲ್ಲ. ಬೇಕಾದ್ರೆ ಯಾರನ್ನಾದ್ರೂ ಗುಡಿ ಗೌಡ್ನಾಗ ನೇಮಿಸಿ, ನಾನ್ ಬೇಡನಲ್ಲ. ಆದ್ರೆ ಆ ನನ್ನ ತಾಯಿ ಮಾರಮ್ಮನ ಪೂಜೆ ಮಾತ್ರ ಈ ಅನಿಷ್ಟನ ಅದಿಂದಲ್ಲಿ ನಡೆಯೋದಕ್ಕೆ ನಾವಪ್ಪ. ಯಾಕೆ ಮಾತಿಗೆ ಮಾತು ಬೆಳೆಸಿ ಹೊಡೆದಾಟಕ್ಕೆ ಪ್ರಾರಂಭಿಸ್ತೀರಾ? ನೀವು ಬಗ್ಗಲ್ಲ, ಅವರು ಬಿಟ್ಕೊಡಲ್ಲ. ಸಮಸ್ಯೆ ಬಗೆಹರಿಯೋದಂಗೆ? ಧರ್ಮಪ್ಪನವರೇ, ನಿಮ್ಮ ವಂಶಸ್ತ್ರ ಕಟ್ಟಿಸಿರೋ ಊರು ದೇವಸ್ಥಾನ ಉಳಿದು ಉದ್ಧಾರ ಆಗ್ಬೇಕು ಅಂದ್ರೆ ನಿಮ್ಮ ಒಬ್ಬರಿಂದಲೇ ಸಾಧ್ಯ. ನೋಡಿ, ದೇವಸ್ಥಾನದ ಬಾಗಿಲು ತೆಗೆಸಿ ಪೂಜೆ ನಡೆಯೋ ಹಾಗೆ ಮಾಡಿ. ಹೌದು, ನಡೀರಯ್ಯ, ನಡೀರಿ, ಹೋಗೋಣ, ನಡೀರಿ. ನಿನ್ನೆ ಪಂಚಾಯತಿಲಿ ಒಳ್ಳೆ ಮುಖಾಬಲ ಮಾಡಿದ್ರೆ ಆ ನಿಮ್ ದಾಯಾದಿಗಳು ಅಲ್ಲಾಡಿ ಹೋಗ್ಬಿಟ್ರು. ಆದ್ರೆ ಧ್ವನಿ ಪಟ್ಟ ದಕ್ಕಲಿಲ್ಲ ನೋಡಿ. ಅದೇ ಸಂತ ದಕ್ಕದಲ್ಲಿ ಹೋಗುತ್ತಲೇ. ಇವತ್ತಲ್ಲ ನಾಳೆ ದಕ್ಕೆ ದಕ್ಕುತ್ತೆ. ಯಜಮಾನ್ರಿ, ಅಲ್ಲಿ ನೋಡಿ, ಮಾಂಸ ತಿನ್ನೋ ಮನುಷ್ಯರೇ ನಿಮ್ ಮುಂದೆ ಮುಣ್ಮುಕ್ ಹೋದ್ರು. ಆದ್ರೆ ಮುಂದಿನ ಸತ್ಯ ಹಾಕೋ ಹೋರಿಗಳಿಂದ ನಿಮ್ಗೆ ಅವಮಾನ ಆಗ್ಬಿಡ್ತಲ್ಲ ಯಜಮಾನ್ರೆ. ನೀವು ಅನ್ನೆ ಆ ನಿಮ್ಮ ದಾಯಾದಿ ಹೋರಿನ ಬೋಡಿ ಬಜಾರ್ ಕಾಣಿಸ್ಬಿಡ್ತೀನಿ. ಬೇಡ, ಬೆಂಕಿ ಇಟ್ಟು ಬೂದಿ ಮಾಡ್ಬಿಡು.
ಅಯ್ಯಯ್ಯೋ, ಇದೇನ್ಲ ಮುನಿಯ? ರಾಜೀವಪ್ಪನ ಕೊಟ್ಟಿಗೆ ಬೆಂಕಿ ಹಚ್ಚುತ್ತೀನಿ ಅಂದ್ಬಿಟ್ಟು ಸಂಜೀವಪ್ಪನ ಕೊಟ್ಟಿಗೆ ಬೆಂಕಿ ಹಚ್ಚುತ್ತಿದ್ಯಾ? ಇದು ಇಂಗ್ಲಿಷ್ನವ್ರ ತಂತ್ರ ಕುತಂತ್ರ ಕಣಕ್ಕೋ ಅಣ್ಣ. ಏನು ಇಲ್ಲದೆ ಇರೋನು ಏನಾದ್ರೂ ಆಗ್ಬೇಕು ಅಂದ್ರೆ ಒಬ್ಬನ ಮೇಲೆ ಇನ್ನೊಬ್ಬನ ಎತ್ಕಟ್ಟಿ ಮಟ್ಟ ಹಾಕ್ಬೇಕು ಅಂದ್ರೆ ಅವ್ರ ಸೂತ್ರನೇ ಬಳಸ್ಬೇಕು ಮಗನೇ. ಆ ರಾಜರಿಂದ ಹಿಡಿದು ಈಗಿನ ರಾಜಕಾರಣಿಗಳೆಲ್ಲ ಯುದ್ಧಗಳನ್ನ ಮಾಡ್ತಿರೋದು ತತ್ತರ. ಹಚ್ಚಿಲ್ಲ ರಾಜೀವನ್ ಕೊಟ್ಟಿಗೆ ಬೆಂಕಿನ. ಈಗ ಸಂಜೀವನ್ ಹುಲ್ ಮೇತೆಗೆ ಬೆಂಕಿ ಇಡೋಣ ಬಾರೋ ರಾಜೀವ. ನನ್ನ ಹೆಸರು ಪೈರ ಕಣ್ಲ. ಈಗ ನಿನ್ ರಾಜೀವ, ನಾನು ರಮೇಶ. ಬಾರ್ಲೇ ಹಂಗ ನನಗೆ ಯಾಕೋ ಭಯ ಆಯ್ತದೆ ಕಣ್ಲ. ಭಯಾನ? ನಿಮ್ಮ ಮಗನ ಹೆಸರೇನ್ಲ? ಶಿವಮ್ಮ. ಪೂಲನ್ ದೇವಿ ಮಗ ಅನ್ಕೊಂಡ್ ಕಡಿಲ. ಯಾರ ನೀವು ಕಾಳ್ ನನ್ನ ಮಕ್ಕಳ ತೋಟ ಎಲ್ಲ ಹಾಳು ಮಾಡ್ತಾರೆ. ನಿಂತ್ಕೊಡ್ರಲೇ, ಸಂಜೀವಣ್ಣ, 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 ಆ ನಿಮ್ಮ ದಾಯಾದಿಗಳು ಹೊಲ ಮನೆ ತ್ವಾಟ ಎಲ್ಲ ಸರ್ವನಾಶ ಮಾಡ್ಬಿಟ್ರು. ಏನು ಉಳಿಲಿಲ್ಲ ಸಂಜೀವಣ್ಣ. ಹೌದು ಸಂಜೀವಣ್ಣ, ಏನು ಉಳಿದಿಲ್ಲ. ದಿನೇಶ, ಬೈರ ರಗ್ಲ್ ಹಾಕಿ ಶಂಕ ಊದಾಯ್ತು, ಕುರುಕ್ಷೇತ್ರ ಶುರು ಆಯ್ತು ಕಣ. ಯಾಕಣ್ಣ ಕೈ ಇಳಿಸ್ಬಿಟ್ಟೆ? ಯಾಕೋ ಅವನ ಮೇಲೆ ಕೈ ಮಾಡೋದಕ್ಕೆ ಮನ್ಸೇ ಬರ್ತಾ ಇಲ್ವೋ? ಅವನ ಮುಖ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮಾತನ್ನ ಕೇಳಿದ್ರೇನ್ರೋ? ನಾನ್ ನೋಡಿದ ತಕ್ಷಣ ತೊಡೆಲ್ ನಡ್ಕ ಶುರು ಆಗೈತೆ. ಅದಕ್ಕೆ ನಾಟಕ ಆಡ್ತವನೆ. ಲೇ ರಣ ಹೇಳಿ ಮುಚ್ಚಲೆ ಕಂಡಿದ್ದೀನಿ. ಕತ್ಲೆಯಲ್ಲಿ ಕನ್ನ ಹಾಕೋ ಕಳ್ಳು ಕುತಂತ್ರಿ ನೀನು ಕಣೋ. ನನ್ನ ದೃಷ್ಟಿಯಲ್ಲಿ ನೀನು ಗಂಡಸೇ ಅಲ್ಲ. ನಿನ್ನ ಮೂಗಿನ ಕೆಳಗಿನ ಕೂದಲು ನನ್ನ ಮೈಯಲ್ಲಿರೋ ರೋಮಕ್ ಸಮಾನ. ತಪ್ಪು ತಿಳ್ಕೊಂಡಿದ್ಯಾ? ಗಂಡ್ಸಾಗಿರೋ ಹೊತ್ತಿಗೆನೆ ನಿನ್ನ ಎದುರ್ಸಕ್ಕೆ ಎದುರು ಬಂದಿನಿ. ಅಷ್ಟೇ ಯಾಕೆ, ಮೊನ್ನೆ ನನ್ನ ಗಂಡು ಮಗನ ನಾಮಕರಣ ಮಾಡಿ ನನ್ನ ಗಂಡಸತ್ವನ ಸಾಬೀತ್ ಮಾಡಿವ್ನಿ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಕಣಲೇ. ಮದ್ವೆಗೆ ಅಂತ ಬಂದ ಹಂಗೆ ಹೊಂಟೋಗ್ಬಿಟ್ಟಲ್ಲೋ. ನಿಮ್ಮನೆ ಹಾಳಾಗೋಗ, ನಿಮ್ಮನೆ ಯಾಕೊಟ್ಟಾಗ ಸೇಟ್ ತೀರಿಸ್ಕೊಳ್ಳೋದಕ್ಕೆ ನೀವೇ ಬರ್ದಾಡ್ ಸಾಯ್ರೋ. ಹೋಗ್ರು ಆ ಕೆರೆ ಬದಿಗೆ. ಅದು ನಿಮ್ಮಿಂದ ಅವನಿಗೆ ನಿಮ್ಗೋಸ್ಕರ ಬಾಯ್ ಬಿಟ್ಕೊಂಡು ಕುಂತೈತೆ. ಅಲ್ಲಿ ಹಲಸ್ರು ನಿಮ್ ವಿಷಯ ಪೊಲೀಸರಿಗೆ ಗೊತ್ತಾಗ್ಬಾರ್ದು. ನಿಮ್ಮ ಜೀವನಕ್ಕೆ ಏನಾದ್ರೂ ಏರ್ಪಾಡು ಮಾಡು. ಸೇಡ್ ತೀರ್ಸ್ಕೊಳ್ಳೋದಿದ್ರೆ ನೀವೇ ಪಡ್ಕೊಂಡು ಸಾಯ್ರೋ. ಹೋಗ್ರೋ ಆ ಕೆರೆ ಬಯಲಿಗೆ. ಅದು ನಿಮ್ಮಿಂದ ಒಣಗಿ ನಿಮ್ಗೋಸ್ಕರ ಬಾಯ್ ಬಿಟ್ಕೊಂಡು ಕುಂತೈತೆ. ಅಲ್ಲಿ ಹರಸ್ರು ನಿಮ್ ರಕ್ತದ ಕೋಣೆನ ಮಸಾಣ ಯಾಕೆ ಮಾಡ್ತೀರಾ ಊರನ್ನ? ಇಲ್ಲ ಇಲ್ಲ, ನೀವು ಸ್ಮಶಾನ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮ ವಂಶಸ್ಥರು ಕಟ್ಟಿಸಿರೋ ಊರು ದೇವಸ್ಥಾನ ಉಳಿದು ಉದ್ಧಾರ ಆಗ್ಬೇಕು ಅಂದ್ರೆ ನಿಮ್ಮೊಬ್ಬರಿಂದಲೇ ಸಾಧ್ಯ. ದೇವಸ್ಥಾನದ ಬಾಗಿಲು ತೆಗೆಸಿ ಪೂಜೆ ನಡೆಯೋ ಹಾಗೆ ಮಾಡಿ.
ನಾನು ಬದುಕಿರೋವಾಗಲೇ ಒಂದೇ ಮರ್ಸ್ಕೊಂಡ್ಬಿಗಳು ಕಚ್ಚಾಡೋ ಕೊಡ್ಲಿಕ್ಕೆ ಕಾಮಾಗಿರ್ಬಾರ್ದು. ನಮ್ಮ ವಂಶದ ಗೌರವ ನಾನೇ ಕಾಪಾಡ್ಕೋಬೇಕು. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಆ ಬೀಗದ ಕೈ ಕೊಡಿ. ಸಂಜೀವ, ಇವತ್ತಿನಿಂದ ಈ ಊರಿಗೆ ನೀನೇ ಯಜಮಾನ. ಯಾವ ಕಾರ್ಯವಾಗಲಿ ನ್ಯಾಯವಾಗಲಿ ನಿನ್ನ ಸಮ್ಮುಖದಲ್ಲೇ ನಡೀಬೇಕು ಅಂತ ನಾವೆಲ್ಲ ಸಂತೋಷದಿಂದ ಒಪ್ಕೊಂಡು ಈ ಜವಾಬ್ದಾರಿ ನಿನಗೊಪ್ಪಿಸ್ತಾ ಇದ್ದೀನಿ. ಇನ್ಮೇಲಾದ್ರೂ ಬೇಗದ ಕಾಯಿ. ಧರ್ಮಪ್ಪನವ್ರಿಗೆ, ಮುನಿಯ ಬೇಡ. ಸಂಜೀವಪ್ಪನವ್ರಿಗೆ, 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 ಸಂಜೀವಪ್ಪನವ್ರಿಗೆ. ನನ್ಗೆ ಯಾಕೋ ಭಯ ಜಾಸ್ತಿ ಆಗ್ತಾ ಇದೆ. ನಾನು ತೋಳ್ನೆ ತಾಯ್ತ ಮಾಡ್ಕಟ್ಟಿದ್ದೀನಲ್ಲ, ಇನ್ನೂ ಯಾಕೆ ಭಯ ಪಡ್ತೀಯ? ನಾ ಹೇಳೋದನ್ನ ಹುಡುಗಾಟ ಅನ್ಕೋಬೇಡಿ, ನಂಗೆ ನಿಜವಾಗ್ಲೂ ಹೆದರಿಕೆ ಆಗ್ತಾ ಇದೆ. ಲಕ್ಷ್ಮಿ, ಲವ್ ಅಂದ್ರೆ ಹೀಗೇನೆ, ಆಸೆಯಿಂದ ಹುಟ್ಟಿ ಹೆದರಿಕೆಯಿಂದ ಬೆಳೆಯುತ್ತೆ, ಮತ್ತೆ ಧೈರ್ಯ ತುಂಬಿ ಪ್ರೇಮಿಗಳನ್ನ ಒಂದುಗೂಡಿಸುತ್ತೆ. ಯಾರಾದ್ರೂ ಬೇರ್ಪಡಿಸೋದು ಪ್ರಯತ್ನ ಪಟ್ರೆ ಸಿಡಿದೇಳುತ್ತೆ. ಆದ್ರೂ ಖಂಡಿತ ಸೋಲತ್ತೆ. ಇಲ್ಲ ಲಕ್ಷ್ಮಿ, ನಮ್ ಪ್ರೀತಿ ಗೆದ್ದೆ ಗೆಲ್ಲತ್ತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ತ್ರಾಹಿ ಮಾಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ವಿಘ್ನೇಶ್ವರಾಯ ನಮಃ, ಗಜಕರ್ಣಾಯ ನಮಃ, ಶೂರ್ಪಕಾಯ ನಮಃ, ದಂತವಕ್ರಾಯ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಆ ನಿಮ್ಮ ದಾಯಾದಿಗಳು ಇನ್ನೂ ಎಂತ ಕೆಟ್ಟ ಕೆಟ್ಟ ಮಾತು ಹೇಳಿದ್ರು ಗೊತ್ತಾ? ಬೇಡ ರಾಜವಣ, ಆ ಕಿತ್ತೋದ್ ಮೇಷ ಜೊತೆ ಲಕ್ಷ್ಮಿನ ಮದುವೆ ಮಾಡಬೇಡ ಅಂತ ನಾನು ಎಷ್ಟೇ ಬೇಡ್ಕೊಂಡ್ರು, ಹೆಂಡ ಕುಡಿಯೋ ದೇವರಿಗೆ ಎಕ್ಕಡದಲ್ಲಿ ಪೂಜೆ ಮಾಡೋ ಹಂಗೆ ಕಚ್ಚ ಹರುಕರಿಗೆ ಸಿಕ್ಕೋದು ಸೀರೆ ಬಿಚ್ಚೋದು ಸಂಬಂಧ ಅಂದ್ಬಿಟ್ಟ ನಿಮ್ ದಾಯಾದಿ. ನಿಮ್ ದಾಯಾದಿಗಳೇ ಹೇಳಿದ್ದು ಮದುವೆ ನಿಲ್ಲಿಸ್ಬೇಕು, ನಡೀರಿ ಸಂಜೀವಣ್ಣ. ತ್ರಿಕಾಲಜ್ಞಾನಿಯೇ ನಮಃ, ತ್ರಿಪುಂಡ್ರಧಾರಿಯೇ ನಮಃ, ಸೂರ್ಯಚಂದ್ರಧಾರಿಯೇ ನಮಃ, ನಾರಾಯಣೇ ನಮೋಸ್ತುತೇ. ನನ್ನ ಗೌರವದ ಗಂಟೆನ ಮಣ್ ಪಾಲ್ ಮಾಡ್ಬಿಟ್ಟೆ ನೀನು. ನಿನ್ನ ಹಿಂಡನ ಯಮನ್ ಪಾಲ್ ಮಾಡೋವರೆಗೂ ಸಮಾಧಾನನೇ ಇಲ್ಲ. ಲೇ ಅಯೋಗ್ಯ, ನಿನ್ನ ಸಾವು ಬದುಕು ಎರಡೂ ನನ್ನ ಕೈಯಲ್ಲಿದೆ. ಪರಿಸ್ಥಿತಿನ ಅರ್ಥ ಮಾಡ್ಕೊ, ಆತ್ರ ಪಡಬೇಡ. ಉಳಿದಿರೋ ಆಯಸ್ನ ನನ್ನ ನಾದ್ನಿಗೋಸ್ಕರ ಆದ್ರೂ ಉಳಿಸ್ಕೊ. ಇಲ್ಲ ಅಂದ್ರೆ ಹಾಲಿನ ಬದಲು ನಿನ್ನ ರಕ್ತ ದಾರೆ ಎರೆದು ಲಕ್ಷ್ಮಿ ಮದುವೆ ಮಾಡ್ತೇನೆ. ಬೇಡ್ರು ಬೇಡ್ರು.
ಬೇಡ ಕುಡ್ದು ಮಜಾ ಮಾಡ. ನಾಗಪ್ಪ, ತಾಯಾದಿ ಬಸವ ಎಲ್ಲಿಗೆ ಬಂತು ನೋಡು. ನನ್ನ ಮಗನೇ ನಿನ್ನ ಮಗನ ಚೂರಿ ಹಾಕೋದ್ಬಿಟ್ನಲ್ಲೋ. ಮಗನೇ ಕಂದ, ದಿನೇಶ ದಿನೇಶ. ಮುನಿಯ ಯಾಕೋ ಹೆಂಗೆಂಗೋ ಆಯ್ತಾ ಇದೆ ಕಣ್ಲ? ಹೌದಾ? ಸಾಯ್ತಾ ಇದೆಯಾ ನೀನು? ವಿಷ ಹಾಕಿದ್ದೆ ನಾನು, ಅದಕ್ಕೆ ಕೊಡಿಲಿಲ್ಲ ನಾನು. ದ್ರೋಹಿ, ಸ್ನೇಹಿತನೂ ಬಿಡದೆ ವಿಷ ಹಾಕ್ಬಿಟ್ಟಲ್ಲೋ. ಒಬ್ಬನ ಬಾಯಿಗೆ ಮಣ್ಣು ಹಾಕ್ತಾಗ್ಲೇ ಇನ್ನೊಬ್ಬನ ಬಾಯಿಗೆ ಅನ್ನ ಸಿಗೋದು. ಇದು ತರ್ಕಶಾಸ್ತ್ರದ ಸಂದೇಶ. ಒಂದು ಹೆಣಕ್ಕೆ 2 ಗುಂಡಿ ಹೆಂಗ್ ತೋಡೋದಿಲ್ವೋ ಹಂಗೆ ಗುಟ್ಟು ಅನ್ನೋದು ಇಬ್ಬರಲ್ಲಿರಬಾರ್ದು. ನೀನು ಮೊದಲೇ ಹೆಣ್ಣು ಗುಡ್ಕ. ಆ ದಾಯಾದಿಗಳು ಕುರುಕ್ಷೇತ್ರಕ್ಕೆ ನಾನೇ ಶಕುನಿ ಅಂತ ನೀನ್ ಬಾಯ್ ಬಿಟ್ಬಿಟ್ರೆ ನಾನು ಸುಮ್ಮನೆ ಬಿಡ್ತಾರ. ಅದಕ್ಕೆ ನಾನು ನಿನ್ನ ಗೋವಿಂದ ಅನಿಸ್ಬಿಟ್ಟೆ. ಮುಂಚೆ ಒಂದ್ಸಲ ತಪ್ಕೋಬೇಕು ಅಂತ ಆಸೆ ಕಣ್ಲ. ಕೊನೆ ಆಸೆ ತೀರಿಸ್ಕೋ. ಎಂತ ಕೆಲಸ ಮಾಡ್ಬಿಟ್ಟೆ ಲತಾ? ಆ ಪಾಪಿ ಪ್ರಾಣ ಉಳಿಸಕ್ ಹೋಗಿ ನಿನ್ನ ಪ್ರಾಣನ ಬಲಿ ಕೊಟ್ಬಿಟ್ಟೆ. ಯಾಕೆ ಹೀಗ್ ಮಾಡ್ದೆ? ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ರೀ. ಅಂತ ಪಾಪ ನೀನೇನು ಮಾಡ್ಲಿಲ್ಲ ಲತಾ. ನಿಮ್ಮಿಬ್ಬರ ದ್ವೇಷಕ್ಕೆ ನಾನು ಕಾರಣ ಅಲ್ವೇನ್ರಿ? ಲತಾ, ನಿಮ್ಮ ದ್ವೇಷದ ಬೆಂಕಿ ಈಗ್ಲಾದ್ರೂ ತಣ್ಣಗಾಯ್ತೇನ್ರಿ? ತಂದೆ ತಾಯಿ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆಲ್ಲ ಸಾಯ್ತಾ ಬಿದ್ದಿದ್ರು. ಅವ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ದೆ. ಕಡ್ದಾಡ್ತಾ ಇರೋ ನಿಮ್ಮ ದಾಯಾದಿತನ ನೋಡಿ ನಾನು ವಿಧವೆ ಆಗೋಗ್ತೀನಿ ಅಂತ ನಂಗೆ ತುಂಬಾ ಭಯ ಆಗೋಯ್ತು ರೀ. ನಾನು ಮುತ್ತೈದೆಯಾಗಿ ಸಾಯ್ಬೇಕು, ನನ್ನ ತಂಗಿ ಸೌಭಾಗ್ಯನ ಕಾಪಾಡ್ಬೇಕು ಅಂತ ನಿರ್ಧಾರ ಮಾಡಿ ನಂಗೊಂದು ಮಾತು ಕೊಡ್ತೀರಾ? ಮಾತು? ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ನೀವು ಸತ್ತೋದ್ರೆ ನಿಮ್ ತಂದೆ ತಾಯಿಗೆ ತಮ್ಮಂದ್ರಿಗೆ ಧೂಪ ಯಾರೇ ಹಾಕ್ತಾರೆ? ನೋಡಿ, ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡ್ರಿ. ನನ್ನ ಮೈದಿನ ಮೇಲೆ ಕೈ ಮಾಡಬೇಡಿ. ನಾನು ಸತ್ರೆ ನೀವಿನ್ನೊಂದು ಮದುವೆ ಮಾಡ್ಕೋಬಹುದು. ಆದ್ರೆ ನನ್ನ ತಂಗಿ ವಿಧವೆ ಆದ್ರೆ ಮದುವೆ ಮಾಡ್ಕೊಳಕ್ ಸಾಧ್ಯನಾ? ನನ್ನ ತಂಗಿ ಮುತ್ತೈದೆಯಾಗೆ
ನಾನು ನಿನಗೆ ಎಷ್ಟು ಅವಕಾಶ ಕೊಟ್ಟೆ, ಇವತ್ತು ಒಳ್ಳೆಯವನಾಗ್ತೀಯಾ ನಾಳೆ ಒಳ್ಳೆಯವನಾಗ್ತೀಯಾ ಅಂತ. ಆದ್ರೆ ನೀನು ನನ್ನ ಬಾಯಲ್ಲಿ ಹೇಳೋದಕ್ಕೆ ನಾಚಿಕೆ ಆಗ್ತಾ ಇದೆ. ನಿನ್ನಿಂದ ನಾನು ಸರ್ವಸ್ವಾನೇ ಕಳ್ಕೊಂಡೆ. ನಾನು ಮನಸ್ಸು ಮಾಡ್ತಾರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿನ್ನ ಚಿಂದಿ ಚಿಂದಿ ಮಾಡ್ಬೇಕು. ನೀನ್ ನನ್ನ ಚಿಂದಿ ಚಿಂದಿ ಮಾಡೋವರೆಗೂ ನಾನು ಬೆಳೆ ಚಿಪ್ತಾ ಇರ್ತೀನ, ಬಾಯಲ್ಲೇ ಬಗ ತಿಂತಾಕ್ಬಿಡ್ತೀನಿ. ಆ ಕಷ್ಟ ನಾನು ನಿನಗೆ ಕೊಡಲ್ಲ. ತಗೋ ಕೊಚ್ಚಾಕೋ ಕೊಚ್ಚಾಕೋ ಕೊಚ್ಚಾಕೋಲ್ಲ ಹೇಳಿ. ಹಾರಾಡ್ಬೇಡ. ಯಾಕೆ ಹಾರಾಡ್ತೀಯ? ನಾನೇ ನಿನ್ ಕೈ ಮುಚ್ಕೊಂಡು ಕರಿತಾ ಇದ್ದೀನಲ್ಲ, ಸಾಯ್ಸೋ ಸಾಯ್ಸೋ. ನಾನ್ ಸತ್ರೆ ನನ್ನ ಸಮಾಧಿಗೆ ವೀರ್ಗಳು ನಡ್ತಾರೆ, ಆದ್ರೆ ನೀನ್ ಸತ್ರೆ ಬಾಯ್ ಬಿಟ್ಟು ಹೇಳಲ್ಲ. ಯಾಕೆಂದ್ರೆ ನಿನ್ನ ತಮ್ಮ ನೋಡು, ಪ್ರಪಂಚದಲ್ಲಿ ಎಲ್ಲರೂ ಸಾಯೋದಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ ಮೋಕ್ಷ ಸಿಗ್ಲಿ ಅಂತ. ಆದ್ರೆ ನಾನು ನಿನ್ನಂತ ಪಾಪಿ ಕೈಯಲ್ಲಿ ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ. ಯಾಕೆ ಗೊತ್ತಾ? ನಾನ್ ಸತ್ತ ಮೇಲೆ ಆದ್ರೂ ನಿನಗೆ ಒಳ್ಳೆ ಬುದ್ಧಿ ಬರಲಿ ಅಂತ, ಪಾಪದ ಪಿಂಡ ಆಗಿರೋ ನಿನಗೆ ಪುಣ್ಯದ ಪಿಂಡ ಸಿಗ್ಲಿ ಅಂತ. ಲೇ ತಿಳಿಗೇಡಿ, ಮಕ್ಕಳನ್ನ ಹುಟ್ಟಿದಾಕ್ಷಣಕ್ಕೆ ಗಂಡಸತ ಸಾಬೀತಾಗಲ್ವೋ? ನಮ್ ಜೊತೆ ಹುಟ್ಟಿದ ಅಕ್ಕ ತಂಗಿರ ಮಾನನ ಕಾಪಾಡಿ ನಮ್ಮ ವಂಶಗೌರವನ್ನ ಉಳಿಸ ಮಾತ್ರ ನಿಜವಾದ ಗಂಡಸತ ಸಾಬೀತಾಗೋ. ನಾನು ಆ ಕೆಲಸ ಮಾಡ್ತಾ ಇದ್ದೆ, ನೀನ್ ಅಡ್ಡ ಬಂದ್ಬಿಟ್ಟು ರಣರಂಗ ಮಾಡ್ಬಿಟ್ಟೆ. ಲಕ್ಷ್ಮಿ 3 ತಿಂಗಳು ಗರ್ಭಿಣಿ ಕಣೋ. ಅತ್ಯಾಚಾರ ಮಾಡಿ ಮದುವೆ ಮಾಡ್ಕೊಂಡ್ರು ನೀನು. ಅರ್ಥ ಮಾಡ್ಕೋ. ನನ್ನನ್ನು ಕೊಂದ್ರು ಪರವಾಗಿಲ್ಲ, ಲಕ್ಷ್ಮಿನ ಚಂದ್ರು ಜೊತೆ ಮದುವೆ ಮಾಡ್ತು. ಅಣ್ಣ, ಇಷ್ಟಕ್ಕೆಲ್ಲ ಕಾರಣ ಆ ಭೈರ ಮುನಿಯ ಅಣ್ಣ. ಅಪ್ಪ ಮಾಡಿದ ತಪ್ಪಿಗೆ ನಮ್ಮನ್ನೆಲ್ಲ ಬಲಿ ಕೊಡೋದಕ್ಕೋಸ್ಕರ ಅವರೇ ನಿಮ್ಮಿಬ್ರ ಮಧ್ಯೆ ದ್ವೇಷದ ಬೀಜ ಬಿತ್ತಿರೋದು. ಈ ವಿಷಯನ ನಾವು ಕಿವಿಯಾರ ಕೇಳಿದ್ವಿ. ಕೊನೆಗೆ ಅವರವರಲ್ಲೇ ಶತ್ರುತ್ವ ಬಂದು ಅವರಿಬ್ರು ಬೆಟ್ಟದಿಂದ ಬಿ ಸತ್ತೋದ್ರು. ಅಣ್ಣ ಸಂಜೀವ